ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಇವತ್ತು ತಾರೀಕು ನೋಡ್ರಿ 10/8/2026. ಇವತ್ತಿನ ಮಾಹಿತಿ ನಮ್ಮ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಏನೋ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭವಾಗಬೇಕಾಗಿದೆ, ಅದರ ಬಗ್ಗೆ ಈ ಒಂದು ರಿಮೈಂಡರ್ ವಿಡಿಯೋ ಮಾಡ್ತಾ ಇರುವಂಥದ್ದು. ನೆನಪಿರಲಿ ಅಂತೇಳಿ ನಿಮ್ಮ ಸಲುವಾಗಿ. ಯಾಕಂತಂದರೆ ನಾವು ಮರೆತು ಬಿಟ್ಟಿವಪ್ಪ ಅಂದರೆ ನೀವು ಟೆನ್ಷನ್ ತೊಗೊಂಡ್ಬಿಡ್ತೀರಿ. ಸೊ ನೋಡಿ, ನಿಮ್ಮ ಕೌನ್ಸ್ಲಿಂಗ್ ಪ್ರಕ್ರಿಯೆಯು ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದಿದೆ. ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹಂತ ಬಂದಿದೆ. ಈಗ ಬರುವಂಥ ವಾರದಲ್ಲಿ, ಅಂದರೆ ಈ ವಾರದಲ್ಲಿ ನಿಮ್ಗಳಿಗೆ ಏನಾದರೂ ಒಂದು ಶನಿವಾರ ಒಳಗಡೆ ಒಂದು ಗುಡ್ ನ್ಯೂಸ್ ಏನಾದರೂ ಸಿಗ್ಬೋದು ಅಂತ ನಾನು ಎಕ್ಸೆಪ್ಟೇಷನ್ ಮಾಡಿದ್ದೀನಿ. ಯಾಕಂತಂದರೆ ಆಲ್ಮೋಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕ್ಲೋಸ್ ಆಗ್ತಾ ಬಂದಿದೆ. ಒಂದಷ್ಟು ವಿದ್ಯಾರ್ಥಿಗಳದ್ದು ಮಾತ್ರ ಪೆಂಡಿಂಗ್ ಇರುವಂಥದ್ದು, ಅದು ಕ್ಲೋಸ್ ಆಗಿಬಿಟ್ರೆ ನಿಮ್ಮಗಳಿಗೆ ರಿಜೆಕ್ಟ್ ಲಿಸ್ಟ್ಗಳನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಈ ಶನಿವಾರ ತನಕ ಏನಾದರೂ ಆಗ್ಬೋದು. ಅದು ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಮತ್ತೆ ಯಾರಾದರೂ ಅಭ್ಯರ್ಥಿಗಳು ಹೋಗಿ GNM ನರ್ಸಿಂಗ್ ಬೋರ್ಡಿಗೆ ಹೋಗಿ ಅಲ್ಲಿ ಬೆಂಗಳೂರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಗೆ ಎಡಿಟ್ ಮಾಡೋಕ್ಕೆ ಕೊಡ್ರಿ, ನಮಗೆ ಪೇಮೆಂಟ್ ಆಗಿಲ್ಲ ಅಂತ ಅನ್ನೋರು ಭಾಳ ಜನ ಇದ್ದಾರೆ. ಅವ್ರ ಸಲುವಾಗಿ ಕೂಡ ಏನು ಮಾಡ್ತಾರೆ ಅಂದರೆ ಡಿಲೇ ಮಾಡ್ತಾ ಹೋಗ್ತಾರೆ. ಸೊ ಅದಕ್ಕಿಂತ ಮೊದಲು ನೀವು ಒಂದು ಮೆಸೇಜ್ಗೆ ಸಲುವಾಗಿ ವೇಟ್ ಮಾಡ್ತಾಯಿರಿ. ಇಲ್ಲಪ್ಪ ಅಂತಂದರೆ ಪ್ರತಿದಿನ ಬರ್ರಿ, ಈ ವೆಬ್ಸೈಟನ್ನು ನೋಡ್ತಾ ಇರಿ, ಆಮೇಲೆ ಲಾಗಿನ್ ಮಾಡಿಕೊಂಡು ಸ್ಟೇಟಸನ್ನು ಚೆಕ್ ಮಾಡ್ತಾಯಿರಿ. ಇಲ್ಲಿ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತಿದೆ, ಇದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ್ರಿ. ಇದು ಕಾಮನ್, ಅದು ಎಲ್ಲರಿಗೂ ಇರುತ್ತೆ. ಒಂಥರ ಫ್ರೀಯಾಗಿ ಕೊಟ್ಟಿರ್ತಾರೆ ಅದನ್ನು, ಅದರಿಂದ ನಿಮ್ಗೆ ಏನು ತೊಂದರೆ ಆಗೋದಿಲ್ಲ. ನೀವೇನು ಅನ್ಕೊಂಡ್ಬಿಟ್ರಿ ಅಂತಂದರೆ ಅಪ್ರೂವ್ಡ್ ಅಂತ ಆಗಿದೆ, ಅದು ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲಲ್ಲ ಅಂತ ಅರ್ಥ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ಕೇಸ್ ಆಫ್ ಏನಾದರೂ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ ಇದರಿಂದ ಏನಪ್ಪ ಅಂದ್ರೆ ನಮ್ಮ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಬೋರ್ಡ್ ವತಿಯಿಂದ ಆಫ್ಲೈನ್ ಕೌನ್ಸ್ಲಿಂಗ್ ಮಾಡಿದರೆ ಇದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಅಷ್ಟೇ. ಆಫ್ಲೈನ್ ಮಾಡೋದಿಲ್ಲ ರೀ, 100% ಆನ್ಲೈನೇ ಮಾಡ್ತಾರೆ. ಯಾವಾಗ ಆನ್ಲೈನ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ತಾರೆ ಅವಾಗ ಇದು ರಿಮೂವ್ ಆಗಿಬಿಡುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂತ ಹೋಗಿ ನಿಮ್ಗೆ ಅಲ್ಲಿ ಪಕ್ಕದಲ್ಲಿ ಇನ್ನೊಂದು ಸ್ಪೇಸ್ ಖಾಲಿ ಇದೆ, ಅಲ್ಲಿ ಆಪ್ಷನ್ ಇಂಟ್ರಿ ಲಿಂಕನ್ನು ಹಾಕಿಬಿಡ್ತಾರೆ. ಸೊ ಇದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಬೇಕಾಗಿರೋದು ಗ್ರೀನ್ ಒಳಗಡೆ ಅಪ್ರೂವ್ಡ್ ಅಂತ ಮಾತ್ರ ಬೇಕು. ನೀವು ಕೂಡ ಏನು ಮಾಡಿ ಅಂತಂದರೆ ಸ್ಟೇಟಸನ್ನು ಡೈಲಿ ಚೆಕ್ ಮಾಡ್ತಾಯಿರಿ. ಮಾಹಿತಿಗಳು ಸದ್ಯಕ್ಕೆ ಇವತ್ತು ಸೋಮವಾರ ಇರೋದ್ರಿಂದ ಯಾವುದೇ ಥರಂಥ ಮಾಹಿತಿ ಇಲ್ಲ. ಒಂದು 2 ಡೇಸ್ ಬಿಟ್ಟು ಮತ್ತೆ ನಾನು ಕಾಲ್ ಮಾಡಿ ಏನಾದರೂ ಮಾಹಿತಿ ಸಿಗುತ್ತೆ ಅಂತ ಟ್ರೈ ಮಾಡ್ತೀನಿ. ಅವರು ಹೇಳಿದ್ದೇನೆ ಹೇಳ್ತಾರೆ, ನಾನು ಹೇಳಿದ್ದೇನೆ ಹೇಳಬೇಕಾಗಿದೆ ಅಷ್ಟೇ. ಬಟ್ ಇದು ರಿಮೈಂಡರ್ ವಿಡಿಯೋ ಅಷ್ಟೇ, ನಿಮಗೆ ರಿಮೈಂಡರ್.